ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನೂ ಧನವನ್ನೂ ಕೂಡ ಸೇವಿಸಲಾರಿರಿ ಎಂದು ಹೇಳಿದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯವನ್ನು ಆರಂಭಿಸಿ ಅದರ ಮೊದಲಿನ 2 ವಚನಗಳನ್ನು ಧ್ಯಾನ ಮಾಡಿಕೊಂಡು ನಂಬಿಕೆಯ ವಿಷಯವನ್ನು ಪ್ರಸ್ತಾಪಿಸುವ ಹಲವಾರು ದೇವಭಕ್ತರ ಹೇಳಿಕೆಗಳನ್ನು ಧ್ಯಾನಿಸಿದೆವು. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿದ್ದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ ಎಂಬುದನ್ನು ನೋಡಿಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 3ನೇ ವಚನದಿಂದ 5ನೇ ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಇಂದಿನ ಅಧ್ಯಯನದಲ್ಲಿ ಹೇಬೇಲನ, ಹಾನೋಕನ ಮತ್ತು ನೋಹನ ನಂಬಿಕೆಯ ಕುರಿತು ಧ್ಯಾನಿಸಲಿದ್ದೇವೆ. ಈ ಧ್ಯಾನವು ನಮ್ಮ ನಂಬಿಕೆಯನ್ನು ಬಲಪಡಿಸುವಂಥದ್ದಾಗಲಿ ಎಂದು ಪ್ರಾರ್ಥನೆಯೊಂದಿಗೆ ಇಂದಿನ ಧ್ಯಾನವನ್ನು ಆರಂಭಿಸೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಇಂದಿನ ವಾಕ್ಯ ಧ್ಯಾನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 3ನೇ ವಚನದಿಂದ 5ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಪ್ರತಿಯೊಂದು ಹಂತದಲ್ಲಿಯೂ ತಂದೆಯಾದ ದೇವರ ಮಾರ್ಗದರ್ಶನ ಹಾಗೂ ಆತನ ಕೃಪೆಯನ್ನು ಆಶ್ರಯಿಸಿಕೊಂಡವರಾಗಿ ಇಂದಿನ ವಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಸಾಗೋಣ. ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಿಶ್ವದ ಉತ್ಪತ್ತಿಗೆ 2 ವಿವರಣೆಗಳು ಇರ್ತವೆ. ಮೊದಲನೆಯದು ಊಹಾಪೋಹ ಹಾಗೂ 2ನೆಯದು ಪ್ರಕಟಣೆ ಎಂಬುದಾಗಿ. ನೋಡಿರಿ, ಊಹಾಪೋಹವು ಅನೇಕ ಶಾಸ್ತ್ರಗಳನ್ನು ಹೊಂದಿರುತ್ತದೆ ಮತ್ತು ಅವುಗಳಲ್ಲಿ ಈಗಾಗಲೇ ಅನೇಕ ಶಾಸ್ತ್ರಗಳು ತೊರೆಯಲ್ಪಟ್ಟಿವೆ. ಸದ್ಯದಲ್ಲಿ ವಿಕಸನದ ಶಾಸ್ತ್ರವೂ ಮಾತ್ರ ಉಳಿದುಕೊಂಡಿದೆ. ಆದರೆ ಇತ್ತೀಚೆಗೆ ಅದು ತನ್ನ ಶೈಲಿಯನ್ನು, ಬೆಲೆಯನ್ನು ಕಳೆದುಕೊಳ್ಳುತ್ತಾ ಇದೆ. ಅದನ್ನು ಕೇವಲ ಒಬ್ಬ ನಾಸ್ತಿಕನು ಮಾತ್ರ ಹಿಡಿದುಕೊಳ್ಳಬಹುದು ಮತ್ತು ವಿಶೇಷವೇನೆಂದರೆ ಅವನಿಗೂ ಅದನ್ನು ಹಿಡಿದುಕೊಳ್ಳಲು ಹೆಚ್ಚು ನಂಬಿಕೆ ಬೇಕಾಗುತ್ತದೆ. ಹೇಗೂ ಅದು ಊಹಾಪೋಹವಾಗಿದೆಯಷ್ಟೇ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಎಂಬುದಾಗಿ ನೋಡುವಾಗ, ನಿಜವಾಗಿಯೂ ಅದು ಯುಗಗಳು ದೇವರ ವಾಕ್ಯದಿಂದ ಸ್ಥಾಪಿತವಾದವು ಎಂಬುದಾಗಿ ಸಹ ಓದಬಹುದು. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು ಪ್ರಿಯರೇ, ದೇವರ ವಾಕ್ಯವು ಅಣುಬಾಂಬಿಗಿಂತಲೂ ಬಲವುಳ್ಳದ್ದಾಗಿದೆ. ಯಾಕಂದರೆ ಅದು ಜೀವಿತಗಳನ್ನು ಮಾರ್ಪಡಿಸಲು ಬಲವನ್ನು ಹೊಂದಿರುತ್ತದೆ. ನಾನು ಮತ್ತು ನೀವು ದೇವರ ವಾಕ್ಯದ ಬಳಿಗೆ ಬರುವಾಗ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಿರುವಂಥ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟುಮಾಡಿದನು ಎಂಬ ಈ ವಿಶ್ವದ ಉತ್ಪತ್ತಿಯ ಹೇಳಿಕೆಯನ್ನು ಸ್ವೀಕರಿಸಿಕೊಳ್ಳುತ್ತೇವೆ ಅಥವಾ ಅದನ್ನು ತಳ್ಳಿಹಾಕುತ್ತೇವೆ. ಅದುವೇ ಪ್ರಕಟಣೆಯಾಗಿರುವುದು. ನೋಡಿರಿ, ದೇವರನ್ನಾದರೂ ನಂಬಬೇಕು ಅಥವಾ ಊಹಾಪೋಹವನ್ನಾದರೂ ನಂಬಬೇಕು. ವಿಕಸನವು ವೈಜ್ಞಾನಿಕವಾದದ್ದಲ್ಲ. ಒಂದು ವೇಳೆ ಹಾಗೇನಾದರೂ ಇದ್ದಿದ್ದರೆ ಲೋಕದಲ್ಲಿರುವ ಎಲ್ಲಾ ವಿಜ್ಞಾನಿಗಳು ಅದರೊಂದಿಗೆ ಒಮ್ಮತದಲ್ಲಿರುತ್ತಿದ್ದರು. ಆದರೆ ಅದು ಹಾಗಿರುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ದೇವರನ್ನಾದರೂ ನಂಬಬೇಕು, ಇಲ್ಲವೇ ಊಹಾಪೋಹವನ್ನಾದರೂ ನಂಬಬೇಕು. ನೋಡಿರಿ, ನಂಬಿಕೆಯು ಯಾವುದರ ಮೇಲಾದರೂ ಲಂಗರು ಹಾಕಲ್ಪಟ್ಟಿರಬೇಕು, ಅಂದರೆ ಆಧಾರಿತವಾಗಿರಬೇಕು. ನಂಬಿಕೆ ಅಂದರೆ ವಿಶ್ವದ ಉತ್ಪತ್ತಿಯ ವಿಷಯದಲ್ಲಿ ಗಟ್ಟಿಯಾದ ಬುನಾದಿಯನ್ನು ಹೊಂದಿರುವುದಾಗಿದೆ. ವಿಜ್ಞಾನವು ಬೆಳೆದ ಹಾಗೆ ನಾವು ನಮ್ಮ ವಿಚಾರ ಸರಣಿಯನ್ನು ಬದಲಾಯಿಸಿಕೊಳ್ಳುವುದು ಬೇಡ. ದೇವರು ಆಕಾಶವನ್ನು
ಭೂಮಿಯನ್ನು ಉಂಟುಮಾಡಿದನು ಎಂಬುದು ಬಹು ದೀರ್ಘಕಾಲದಿಂದ ಅಸ್ತಿತ್ವದಲ್ಲಿರುತ್ತದೆ. ಪ್ರಿಯ ದೇವಜನರೇ, ಈಗ ನಾವು ಕೆಲವು ವ್ಯಕ್ತಿಗಳ ನಂಬಿಕೆಯನ್ನು ಪರಿಶೀಲಿಸಲು ಹೋಗಲಿದ್ದೇವೆ. ಈ ಸಂದರ್ಭದಲ್ಲಿ ಬಹು ಸೂಕ್ತವಾಗಿರುವ ಡಾಕ್ಟರ್ ಜಿ ಕ್ಯಾಂಪೆಲ್ ಮೋರ್ಗನ್ ಅವರ ನಂಬಿಕೆಯ ವಿಜಯೋತ್ಸವಗಳು ಎಂಬ ಪುಸ್ತಕದಿಂದ ತೆಗೆದುಕೊಳ್ಳಲ್ಪಟ್ಟಿರುವ ಒಂದು ಉಲ್ಲೇಖನವನ್ನು ನಿಮ್ಮ ಮುಂದೆ ಇಡಲು ನಾನು ಬಯಸುತ್ತೇನೆ. ಅದು ಹೀಗಿದೆ: ಜೀವಿತವು ನಂಬಿಕೆಯಿಂದ ಒಡೆತನ ಮಾಡಲ್ಪಟ್ಟಿರಬೇಕು, ಸಂದೇಹದಿಂದಲ್ಲ. ಅದು ಸದಾಕಾಲಕ್ಕೂ ನಿರೀಕ್ಷೆಯಿಂದ ಬೆಳಗಿರಬೇಕು, ಎದೆಗುಂದುವಿಕೆಯಿಂದ ಕತ್ತಲಾಗಿರಬಾರದು, ಮತ್ತು ಅದರ ಚಟುವಟಿಕೆಯಲ್ಲಿ ಪ್ರೀತಿಯು ಅನ್ಯೋನ್ಯತೆಯಲ್ಲಿ ಅಭ್ಯಾಸಿಸಲ್ಪಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ವಾಕ್ಯ ಭಾಗದಲ್ಲಿನ ವ್ಯಕ್ತಿಗಳನ್ನು ನಾವು ಪರಿಶೀಲಿಸುತ್ತಾ ಹೋದಂತೆ ಈಗಾಗಲೇ ನೋಡಿದಂಥ ಉಲ್ಲೇಖನವು ನಿದರ್ಶಿಸಲ್ಪಟ್ಟಿರುವುದನ್ನು ನೋಡಲಿದ್ದೇವೆ. ನಂಬಿಕೆಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿಟ್ಟು ಅದನ್ನೇ ನೋಡಿಕೊಂಡು ಇರಲು ಅದು ವಜ್ರವಾಗಿರುವುದಿಲ್ಲ. ಈ ಕಾರಣದಿಂದಾಗಿ ಈ ಅಧ್ಯಾಯವನ್ನು ನಂಬಿಕೆಯ ವೀರರ ಪಟ್ಟಿ ಎಂಬುದಾಗಿ ಕರೆಯಲು ನನಗೆ ಮನಸ್ಸಿರುವುದಿಲ್ಲ. ನೋಡಿರಿ, ಈ ಸ್ತ್ರೀ ಪುರುಷರ ಜೀವನದ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಂಬಿಕೆಯು ಕ್ರಿಯೆ ಮಾಡುತ್ತಿತ್ತು. ನಂಬಿಕೆಯು ನಾವು ಶೋಕೇಸ್ನಲ್ಲಿ ಪ್ರದರ್ಶನಕ್ಕಾಗಿ ಇಟ್ಟಿರುವ ಅಥವಾ ಇಡಬಹುದಾದ ವಸ್ತುವಾಗಿರುವುದಿಲ್ಲ. ನಂಬಿಕೆಯು ದೇವರ ವಾಕ್ಯದ ಮೇಲೆ ನೆಲೆಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡಲಿಕ್ಕಿರುವ ಈ ಭಾಗದಲ್ಲಿ 3 ವ್ಯಕ್ತಿಗಳ ಅನುಭವವನ್ನು ಕೊಡಲಾಗಿದೆ. ಆ 3 ವ್ಯಕ್ತಿಗಳು ಜಲಪ್ರಳಯಕ್ಕಿಂತ ಮುಂಚೆ ಜೀವಿಸಿದವರಾಗಿರುವರು. ಅವರಲ್ಲಿ ಮೊದಲನೆಯವನು ಹೇಬೇಲನು. ಅವನಲ್ಲಿ ನಂಬಿಕೆಯ ಮಾರ್ಗ ಅಂದರೆ ವೇ ಆಫ್ ಫೇತ್ ಇರುತ್ತದೆ. ಎರಡನೆಯದಾಗಿ ಹನೋಕನು. ಅವನಲ್ಲಿ ನಂಬಿಕೆಯ ನಡೆ ಅಂದರೆ ವಾಕ್ ಆಫ್ ಫೇತ್ ಇರುತ್ತದೆ. ಮತ್ತು ಮೂರನೆಯದಾಗಿ ನೋಹನ್ನು. ಅವನಲ್ಲಿ ನಂಬಿಕೆಯ ಸಾಕ್ಷಿ ಅಂದರೆ ವಿಟ್ನೆಸ್ ಆಫ್ ಫೇತ್ ಇರುತ್ತದೆ. ನೋಡಿರಿ ಪ್ರಿಯರೇ, ಇವರು ಜಲಪ್ರಳಯಕ್ಕಿಂತ ಮುಂಚೆ ಜೀವಿಸಿದವರಾಗಿರುವಾಗಲೂ ಆಗ ನಂಬಿಕೆಯು ಕಾರ್ಯಾಚರಣೆಯಲ್ಲಿ ಇರುವುದನ್ನು ನಾವು ನೋಡಬಹುದು. ಈ ಮನುಷ್ಯರು ನಂಬಿಕೆಯಿಂದ ನಡೆದರು, ನಂಬಿಕೆಯಿಂದ ಜೀವಿಸಿದರು ಮತ್ತು ನಂಬಿಕೆಯಿಂದ ರಕ್ಷಿಸಲ್ಪಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನು ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಬನ್ನಿರಿ, ಈ ಸಂದರ್ಭದಲ್ಲಿ ನಾವು ಆದಿಕಾಂಡ ಪುಸ್ತಕಕ್ಕೆ ಹಿಂದಿರುಗಿ ಹೋಗಿ ಅಲ್ಲಿ ಕಾಯಿನ ಹೇಬೇಲ ಎಂಬ 2 ಹುಡುಗರ ಕಥೆಯನ್ನು ನೋಡಿಕೊಳ್ಳೋಣ. ಅದರಲ್ಲೂ ವಿಶೇಷವಾಗಿ ಹೇಬೇಲನು ಹೊಂದಿದಂಥ, ಕಾಯಿನನು ಹೊಂದಿರದಂಥ ಆ ಸಂಗತಿ ಯಾವುದು ಎಂಬುದನ್ನು ನೋಡಿಕೊಳ್ಳೋಣ. ಈ 2 ಹುಡುಗರ ಮಧ್ಯದಲ್ಲಿದ್ದ ವ್ಯತ್ಯಾಸವೇನಾಗಿತ್ತು? ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು ಎಂಬುದಾಗಿ. ಪ್ರಿಯರೇ, ಆಕೆಯು ನಿಜವಾಗಿಯೂ ಹೇಳಿದ್ದೇನೆಂದರೆ, ನಾನು ದೇವರಿಂದ ಆ ಗಂಡು ಮಗುವನ್ನು ಹೊಂದಿದ್ದೇನೆ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಆಕೆಯು ಯಾವ ಆ ಗಂಡು ಮಗುವಿನ ಕುರಿತು ಹೇಳುತ್ತಿರುವಳು? ನೋಡಿರಿ, ಹವ್ವಳು ತನ್ನ ಮೂಲಕ ಸ್ತ್ರೀ ಸಂತಾನವು ಬರಲಿರುವುದು ಎಂಬುದನ್ನು ತಿಳಿದಿದ್ದಳು. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಸೈತಾನನಿಗೆ ಹೇಳುತ್ತಿರುವುದನ್ನು ಗಮನಿಸಿರಿ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಪಾಪದೊಂದಿಗಿನ ಹೋರಾಟವು ಬಹು ದೀರ್ಘಕಾಲ ಇರುವುದು ಎಂಬುದಾಗಿ ಆದಾಮನು ಮತ್ತು ಹವ್ವಳು ತಿಳಿದುಕೊಂಡಿರಲಿಲ್ಲ. ತಮ್ಮ ಮೊದಲನೆಯ ಮಗನು ಸೈತಾನನನ್ನು ಸೋಲಿಸಲಿರುವ ಮನುಷ್ಯನೆಂದು ಅವರು ತಿಳಿದುಕೊಂಡಿದ್ದರು. ನೋಡಿರಿ ಪ್ರಿಯರೇ, ಕಾಯಿನನು ರಕ್ಷಕನಾಗಿರಲಿಲ್ಲ, ಅವನು ಕೊಲೆಗಾರನಾಗಿದ್ದನು. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ. ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗಿಲು ನಾ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಮುಂದುವರಿದು ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ತರುವಾಯ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ತಡೆದು ನಿಂತು ಈ ಇಬ್ಬರು ಹುಡುಗರ ವಿಷಯದಲ್ಲಿ ಸ್ವಲ್ಪ ಆಲೋಚನೆ ಮಾಡೋಣ. ಅದೇನೆಂದರೆ, ಇವರಿಬ್ಬರು ಒಂದೇ ಕುಟುಂಬದಲ್ಲಿ ಒಂದೇ ತಂದೆ ತಾಯಿಯಿಂದ ಹುಟ್ಟಿದವರಾಗಿದ್ದರೂ ಇವರಿಬ್ಬರ ನಡುವೆ ಬಹಳ ವ್ಯತ್ಯಾಸವಿತ್ತು. ಈ ವ್ಯತ್ಯಾಸಕ್ಕೆ ಯಾವ ವಿವರಣೆಯನ್ನು ಕೊಡಲಿಕ್ಕಾಗುವುದಿಲ್ಲ. ಒಂದು ವೇಳೆ ತಂದೆಯ ಕಡೆಯಿಂದ ಪೂರ್ವಿಕರ ಗುಣವು ಒಬ್ಬ ಮಗನಲ್ಲಿ ಬಂದದೆ ಹಾಗೂ ತಾಯಿಯ ಕಡೆಯಿಂದ ಪೂರ್ವಿಕರ ಗುಣವು ಮತ್ತೊಬ್ಬ ಮಗನಲ್ಲಿ ಬಂದದೆ ಎಂಬುದಾಗಿ ವಿವರಿಸಬೇಕಾದಲ್ಲಿ ಇವರಿಗೆ ಪೂರ್ವಿಕರೇ ಇರಲಿಲ್ಲ. ಒಂದು ವೇಳೆ ಇವರಿಬ್ಬರು ಹೆಚ್ಚು ಕಡಿಮೆ ಒಂದೇ ತರಹ ಕಾಣಿಸುತ್ತಿದ್ದಿರಬಹುದು. ಆದರೆ ಪ್ರಿಯರೇ, ಅವರ ಗುಣದಲ್ಲಿ ಬಹಳ ವ್ಯತ್ಯಾಸವಿತ್ತು. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಾವು ಇನ್ನೂ ಮುಂದುವರಿದು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನೋ ಎಂಬುದಾಗಿ. ನೋಡಿರಿ, ಕಾಲಾಂತರದಲ್ಲಿ ಎಂಬುದಾಗಿ ಹೇಳುವಾಗ ಅದು ಬಹುಶಃ ವಾರ ಕಳೆದ ಮೇಲೆ ಆಗಿರಬಹುದು, ಅಥವಾ ಅದು ಸಬ್ಬತ್ ದಿನವಾಗಿರಬಹುದು. ಯಾಕಂದರೆ ಅವರು ಮೊದಲನೆಯ ಸೃಷ್ಟಿಗೆ ಸಂಬಂಧಿಸಿದ ಹುಡುಗರಾಗಿದ್ದರು. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಮುಂದುವರಿದು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದ 4 ಮತ್ತು 5ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಅವರಿಬ್ಬರೂ ಅರ್ಪಿಸಿದ ಕಾಣಿಕೆಗಳಲ್ಲಿ ವ್ಯತ್ಯಾಸವೇನಿತ್ತು? ಅವರಿಬ್ಬರೂ ದೇವರಿಗೆ ವಿಧೇಯರಾಗಿ ಬರಲಿಲ್ಲವೇ? ಇಲ್ಲ,
ಅವರು ಹಾಗೆ ಮಾಡಲಿಲ್ಲ. ನೋಡಿರಿ, ಅವರು ಯೇಸು ಕ್ರಿಸ್ತನಿಗೆ ಬೆರಳು ಮಾಡಿ ತೋರಿಸುವ ಒಂದು ಕುರಿಮರಿಯನ್ನು ಯಜ್ಞವಾಗಿ ತರಬೇಕೆಂದು ದೇವರು ಅವರಿಗೆ ಪ್ರಕಟಪಡಿಸಿದ್ದನು. ಆದಿಕಾಂಡ ಪುಸ್ತಕದಲ್ಲಿ ಇದರ ಕುರಿತು ಹೇಳಿರುವುದಿಲ್ಲವಲ್ಲ ಎಂಬುದಾಗಿ ಯಾರಾದರೂ ವಾದಿಸಬಹುದು. ಹೌದು, ಆದಿಕಾಂಡ ಪುಸ್ತಕವು ಅದನ್ನು ಹೇಳುವುದಿಲ್ಲ. ಆದರೆ ಇಬ್ರಿಯರ ಪುಸ್ತಕವು ಅದನ್ನು ಹೇಳುತ್ತದೆ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನೋ ಎಂಬುದಾಗಿ. ಪ್ರಿಯರೇ, ಅದನ್ನು ಮಾಡಲು ಅವನಿಂದ ಹೇಗೆ ಸಾಧ್ಯವಾಯಿತು? ಯಾಕಂದರೆ ಅವನು ನಂಬಿಕೆಯಿಂದ ಬಂದದ್ದರಿಂದಲೇ. ಹಾಗಾದರೆ ನಂಬಿಕೆಯನ್ನು ನಾವು ಹೇಗೆ ಪಡೆಯಬಹುದು? ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ. ನೋಡಿರಿ, ಹೇಬೇಲನು ದೇವರಿಂದ ಪ್ರಕಟಣೆಯನ್ನು ಹೊಂದಿದ್ದನು, ಹಾಗೆಯೇ ಕಾಯಿನನೂ ಸಹ ಹೊಂದಿದ್ದನು. ಅವರಿಬ್ಬರೂ ಒಂದೇ ಕುಟುಂಬದಲ್ಲಿದ್ದರು. ಆದರೆ ಕಾಯಿನನು ದೇವರ ಪ್ರಕಟಣೆಯನ್ನು ಅಲಕ್ಷ್ಯ ಮಾಡಿದನು ಮತ್ತು ಅವನು ತನ್ನ ಮನಸ್ಸಿಗೆ ತೋಚಿದ್ದನ್ನು, ಅಂದರೆ ಹೊಲದ ಬೆಳೆಯಲ್ಲಿ ಕೆಲವನ್ನು ತೆಗೆದುಕೊಂಡು ಬಂದನು. ಇಂದು ಅನೇಕ ಜನರು ಇದೇ ರೀತಿಯಲ್ಲಿ ದೇವರ ಬಳಿಗೆ ಬರುತ್ತಾ ಇದ್ದಾರೆ. ನೋಡಿರಿ, ದೇವರು ಆದಿಯಲ್ಲಿಯೇ ತನ್ನ ಕಡೆಗೆ ನಡೆಸುವ ಮಾರ್ಗವನ್ನು ಸ್ಪಷ್ಟಪಡಿಸಿದನು. ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿರುವುದಿಲ್ಲ. ನಾವು ದೇವರ ಬಳಿಗೆ ಒಂದೇ ಒಂದು ಮೂಲ ತತ್ವದ ಮೇಲೆ ಬರುತ್ತೇವೆ. ಅದು ಯಾವುದೆಂದರೆ, ನಾವು ಪಾಪಿಗಳಾಗಿದ್ದೇವೆ ಮತ್ತು ನಮ್ಮ ಪಾಪಗಳ ದಂಡನೆಯನ್ನು ನಾವು ಕಟ್ಟಬೇಕಾಗಿರುತ್ತದೆ ಎಂಬುದಾಗಿ. ಆ ಕಾರಣದಿಂದಾಗಿ ಕುರಿಮರಿಯು ಕೊಲ್ಲಲ್ಪಡಬೇಕು. ಆ ಕುರಿಮರಿಗೆ ನಮ್ಮ ಪಾಪವನ್ನು ತೆಗೆದುಹಾಕಲಿಕ್ಕೆ ಆಗುವುದಿಲ್ಲ. ಆದರೆ ಅದು ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಯಜ್ಞದ ಕುರಿಯಾಗಿರುವ ಯೇಸುಕ್ರಿಸ್ತನ ಬರೋಣದ ಪೂರ್ವಛಾಯೆಯನ್ನು ತೋರಿಸುತ್ತಿತ್ತು ಮತ್ತು ಅದನ್ನು ನಂಬಿಕೆಯಿಂದಲೇ ಅರ್ಪಿಸಲಾಯಿತು. ಹೇಬೇಲನ ಯಜ್ಞವು ಯೇಸುಕ್ರಿಸ್ತನಿಗೆ ಬೆರಳು ಮಾಡಿ ತೋರಿಸುತ್ತಿತ್ತು. ಅದುವೇ ರಕ್ಷಣೆಯ ಮಾರ್ಗವಾಗಿತ್ತು. ದೇವರಿಗೆ ಮಹಿಮೆಯಾಗಲಿ. ಇಂದು ನಾವು ದೇವರ ಬಳಿಗೆ ಬರಲು ಯೇಸುಕ್ರಿಸ್ತನೇ ಮಾರ್ಗವಾಗಿರುವನು. ದೇವರು ಆತನನ್ನು ನಮ್ಮ ಪಾಪಗಳಿಗಾಗಿ ಸಾಯಲು ಅನುಗ್ರಹಿಸಿದನು. ಆದ್ದರಿಂದ ಪ್ರಿಯರೇ, ಹೇಬೇಲನು ನಮಗೆ ನಂಬಿಕೆಯ ಮಾರ್ಗವನ್ನು ನಿದರ್ಶಿಸುತ್ತಿರುವನು. ಅದುವೇ ರಕ್ತ ಪ್ರೋಕ್ಷಿತ ಮಾರ್ಗ, ಯೇಸುಕ್ರಿಸ್ತನ ಮಾರ್ಗವಾಗಿರುವುದು. ಬನ್ನಿರಿ ಪ್ರಿಯರೇ, ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದ್ದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚಿಕೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು ಎಂಬುದಾಗಿ. ಪ್ರಿಯ ದೇವಜನರೇ, ಆದಿಕಾಂಡ ಪುಸ್ತಕದ 5ನೇ ಅಧ್ಯಾಯದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಹನೋಕನ ಕುರಿತು ನಮೂದಿಸಿರುವುದನ್ನು ನಾವು ನೋಡುತ್ತೇವೆ ಮತ್ತು ಅದು ಒಂದು ದುಃಖದ ಅಧ್ಯಾಯವಾಗಿರುತ್ತದೆ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದಾಮನ ವಂಶದವರ ಚರಿತ್ರೆಯು. ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು ಎಂಬುದಾಗಿ. ಆದಾಮನು 130 ವರ್ಷದವನಾದಾಗ ಸೇತ್ ಎಂಬ ಮಗನನ್ನು ಪಡೆದನು. ನಂತರ ಆದಾಮನು ಸತ್ತನು ಮತ್ತು ಸೇತನು ಜೀವಿಸಿ ಮಗನನ್ನು ಪಡೆದನು. ನಂತರ ಸೇತನು ಸತ್ತನು. ಆದಾಮನಲ್ಲಿ ಎಲ್ಲರೂ ಸಾಯುತ್ತಾರೆ ಎಂಬುದು ದೀರ್ಘಕಾಲದಿಂದಲೂ ಮುಂದುವರಿಯುತ್ತಾ ಇತ್ತು. ನೋಡಿರಿ, ನಾವು ಜೀವಿಸುತ್ತಿರುವ ಈ ಪ್ರಸ್ತುತ ಗಳಿಗೆಯೂ ಅದೇ ಚಿತ್ರವನ್ನು ಹೊಂದಿರುತ್ತದೆ. ಸಂಗತಿಗಳೇನೂ ಹೆಚ್ಚು ಬದಲಾಗಿರುವುದಿಲ್ಲ. ಮನುಷ್ಯನು ಇನ್ನೂ ಸಾಯುತ್ತಲೇ ಇದ್ದಾನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆದಿಕಾಂಡ ಪುಸ್ತಕದಲ್ಲಿ ನಾವು ಹನೋಕನ ವಿಷಯದಲ್ಲಿ ಓದುತ್ತೇವೆ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 19ರಿಂದ 24 ವಚನಗಳು ನಮಗೆ ಹನೋಕನ ಕಥೆಯನ್ನು ತಿಳಿಸುತ್ತವೆ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯವು ಒಂದು ನಿಶ್ಚಿತವಾದ ವಂಶಾವಳಿಯನ್ನು ಕೊಡುತ್ತದೆ. ಅದು ಒಂದು ನಿರ್ದಿಷ್ಟವಾದ ರೇಖೆಯನ್ನು ಅನುಸರಿಸುತ್ತದೆ. ನೋಡಿರಿ, ಎಲ್ಲರೂ ಗಂಡು ಹೆಣ್ಣು ಮಕ್ಕಳನ್ನು ಪಡೆದರು ಎಂಬುದಾಗಿ ನೋಡುತ್ತೇವೆ. ಆದರೆ ಅವರೆಲ್ಲರ ಕುರಿತಾಗಿ ಏನೂ ಹೇಳಲ್ಪಟ್ಟಿರುವುದಿಲ್ಲ. ಆದರೆ
ಕೇವಲ ಒಬ್ಬ ನಿರ್ದಿಷ್ಟವಾದ ಮಗನು ಹೊರಗೆ ತೆಗೆಯಲ್ಪಟ್ಟಿರುವನು. ಅವನೇ ಯೆರೆದನ ಮಗನಾದ ಹನೋಕನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಹನೋಕನು 65 ವರ್ಷದವನಾದಾಗ ಮೆತೂಷೆಲಹನನ್ನು ಪಡೆದನು. ನೋಡಿರಿ, ಹನೋಕನಿಗೆ ಇತರ ಮಕ್ಕಳಿದ್ದರು. ಆದರೆ ಮೆತೂಷೆಲಹನು ಚೊಚ್ಚಲ ಮಗನಾಗಿರುವುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಮೆತೂಷೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಅಂದರೆ ಮೆತೂಷೆಲಹನು ಹುಟ್ಟುವ ಮೊದಲು ಹನೋಕನ ಜೀವಿತವು ಹೇಗಿತ್ತು ಎಂಬುದರ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡುವುದಿಲ್ಲ. ಆದರೆ ಖಂಡಿತವಾಗಿಯೂ ಅವನು, ಅಂದರೆ ಹನೋಕನು, ದೇವರೊಂದಿಗೆ ನಡೆಯುತ್ತಾ ಇರಲಿಲ್ಲ. ಅವನು ಪಾಪಮಯ ಜೀವಿತವನ್ನು ಜೀವಿಸುತ್ತಾ ಇದ್ದಿರಬಹುದು ಮತ್ತು ಅದರ ಕುರಿತಾಗಿ ಯಾವ ದಾಖಲೆಗಳು ಇರುವುದಿಲ್ಲ. ಆದರೆ ಮೆತೂಷೆಲಹನನ್ನು ಪಡೆದ ಮೇಲೆ ಹನೋಕನು ದೇವರೊಂದಿಗೆ ನಡೆದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ನೋಡಿರಿ, ಮೆತೂಷೆಲಹನು ಹುಟ್ಟಿದ ಮೇಲೆ ಹನೋಕನು ತನ್ನ ಜವಾಬ್ದಾರಿಕೆಯನ್ನು ಗ್ರಹಿಸಿಕೊಂಡನು ಮತ್ತು ಅದು ಅವನ ಜೀವಿತವನ್ನೇ ಬದಲಾಯಿಸಿತು. ಅವನು ದೇವರೊಂದಿಗೆ ನಡೆಯಲು ಆರಂಭಿಸಿದನು. ಮನೆಯಲ್ಲಿ ಒಂದು ಚಿಕ್ಕ ಮಗುವಿನ ಪ್ರಸನ್ನತೆಯು ನಮ್ಮ ಜೀವನ ಶೈಲಿಯನ್ನು ಮಾರ್ಪಡಿಸದೇ ಹೋದರೆ ಬೇರೆ ಯಾವುದೂ ನಮ್ಮನ್ನು ಮಾರ್ಪಡಿಸಲು ಸಾಧ್ಯವಿಲ್ಲ. ನೋಡಿರಿ, ಒಬ್ಬ ಪ್ರಸಂಗಿಯು ನಮ್ಮ ಜೀವಿತದ ಮೇಲೆ ಪ್ರಭಾವ ಬೀರುವ ಮಾತುಗಳನ್ನು ಹೇಳದೇ ಹೋಗಬಹುದು. ಆದರೆ ಚಿಕ್ಕ ಮಕ್ಕಳು ತಾವು ಒಂದು ಮಾತನ್ನು ಆಡದೇ ಹೋದರೂ ಕೂಡ ಅವರು ದೇವರಿಗಾಗಿ ಮಾತಾಡಬಹುದಾದ ಮಾರ್ಗವನ್ನು ಹೊಂದಿರುತ್ತಾರೆ. ಹೌದು ಪ್ರಿಯರೇ, ಮೆತೂಷೆಲಹನು ಹನೋಕನ ಜೀವಿತದಲ್ಲಿ ಅದನ್ನೇ ಮಾಡಿದನು. ಹನೋಕನ ಜೀವನ ಶೈಲಿಯು ಮಾರ್ಪಾಟುಗೊಂಡಿತು. ಪ್ರಿಯರೇ, ವಾಕ್ಯ ಭಾಗದಲ್ಲಿ ನಾವು ಮುಂದುವರೆದು ನೋಡುವಾಗ ಹನೋಕನು ಮೆತೂಷೆಲಹನ ನಂತರ ಇತರ ಮಕ್ಕಳನ್ನು ಪಡೆದನು ಎಂಬುದಾಗಿ ದಾಖಲೆಯಾಗಿರುತ್ತದೆ. ಆದರೆ ಅವನು ಸತ್ತನು ಎಂಬುದಾಗಿ ಹೇಳಲ್ಪಟ್ಟಿರುವುದಿಲ್ಲ. ದಯಮಾಡಿ ಗಮನಿಸಿರಿ, ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಹನೋಕನಲ್ಲಿ ನಂಬಿಕೆಯ ನಡೆಯನ್ನು ನಾವು ನೋಡುತ್ತೇವೆ. ನಮ್ಮ ಇಂದಿನ ಅಧ್ಯಯನದ ವಾಕ್ಯ ಭಾಗದಲ್ಲಿ ಇಬ್ರಿಯರ ಗ್ರಂಥಕರ್ತನು ಹೇಳುತ್ತಿರುವುದೇನೆಂದರೆ, ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚಿಕೆಯಾಗಿದ್ದನೆಂದು ಸಾಕ್ಷಿ ಉಂಟು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಹನೋಕನು ಕಾಯಿದೆ ಕಾನೂನುಗಳಿಗೆ ಅನುಗುಣವಾಗಿ ನಡೆದುಕೊಳ್ಳದೆ ನಂಬಿಕೆಯಿಂದಲೇ ನಡೆದದ್ದರಿಂದ ಅವನ ನಡತೆಯು ದೇವರಿಗೆ ಮೆಚ್ಚಿಕೆಯಾಯಿತು. ಹನೋಕನು ದೇವರನ್ನು ನಂಬಿದನು ಮತ್ತು ಅವನು ದೇವರಿಗೆ ಮೆಚ್ಚಿಗೆಯಾಗುವ ರೀತಿಯಲ್ಲಿ ನಡೆದನು. ಆದ್ದರಿಂದ ದೇವರು ಅವನನ್ನು ತೆಗೆದುಕೊಂಡು ಹೋದನು. ಅವನು ಸಾಯಲಿಲ್ಲ, ಆದರೆ ಅವನು ಅನುವಾದಿಸಲ್ಪಟ್ಟನು. ಪ್ರಿಯರೇ, ಇದುವೇ ಸತ್ಯವೇದದಲ್ಲಿ ನಮೂದಿಸಲ್ಪಟ್ಟಿರುವ ಮನುಷ್ಯನ ಮೊಟ್ಟಮೊದಲನೆಯ ಎತ್ತಲ್ಪಡುವಿಕೆಯಾಗಿದೆ. ಹನೋಕನು ಈ ಲೋಕದ ದೃಶ್ಯದಿಂದ ತೆಗೆಯಲ್ಪಟ್ಟು ಒಯ್ಯಲ್ಪಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡಿರಿ, ಯಾರ್ಯಾರು ಆತನನ್ನು ನಂಬುತ್ತಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕರ್ತನು ಕೊಡುತ್ತಾನೆ. ಆದ್ದರಿಂದ ಪ್ರಿಯರೇ, ದೇವರು ಅನುಗ್ರಹಿಸಿರುವ ಈ ಕೃಪಾ ಸಮಯದಲ್ಲಿ ನಂಬಿಕೆಯಿಂದ ನಾವು ಆತನ ಕೃಪಾಸನದ ಮುಂದೆ ಬರೋಣ. ನಂಬಿಕೆಯಿಂದಲೇ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳೋಣ ಮತ್ತು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡು ಆತನ ಮಹಿಮೆಗೋಸ್ಕರ ಜೀವಿಸೋಣ. ದೇವರು ತಾನೇ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆಮೇನ್. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 3ನೇ ವಚನದಿಂದ 5ನೇ ವಚನಗಳ ತನಕ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಜೀವಿತವು ನಂಬಿಕೆಯಿಂದ ಒಡೆತನ ಮಾಡಲ್ಪಟ್ಟಿರಬೇಕು, ಸಂದೇಹದಿಂದಲ್ಲ. ಅದು ಸದಾಕಾಲಕ್ಕೂ ನಿರೀಕ್ಷೆಯಿಂದ ಬೆಳಗಿರಬೇಕು, ಎದೆಗುಂದುವಿಕೆಯಿಂದ ಕತ್ತಲಾಗಿರಬಾರದು ಮತ್ತು
ಅದರ ಚಟುವಟಿಕೆಯಲ್ಲಿ ಪ್ರೀತಿಯೂ ಅನ್ಯೋನ್ಯತೆಯಲ್ಲಿ ಅಭ್ಯಾಸಲ್ಪಡಬೇಕು ಎಂದು ಡಾಕ್ಟರ್ ಕ್ಯಾಂಪೆಲ್ ಮೋರ್ಗನ್ ರವರ ಹೇಳಿಕೆಯೊಂದಿಗೆ ನಂಬಿಕೆ ವೀರರ ಪಟ್ಟಿಯಲ್ಲಿನ ಮೊದಲ 3 ವ್ಯಕ್ತಿಗಳ ಶ್ರೇಷ್ಠ ನಂಬಿಕೆಯ ಕುರಿತು ಧ್ಯಾನ ಮಾಡಿದ್ದು ನಿಜವಾಗಿಯೂ ನಮ್ಮ ಆತ್ಮಿಕ ಜೀವಿತಕ್ಕೆ ಸ್ಫೂರ್ತಿ ನೀಡುವಂಥದ್ದಾಗಿತ್ತು. ಆದುದರಿಂದ ದೇವರು ಮೆಚ್ಚುವಂಥ ನಂಬಿಕೆಯನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಆತನು ಮೆಚ್ಚುವಂಥ ಜೀವಿತವನ್ನು ಜೀವಿಸಿ ಆತನನ್ನು ಮಹಿಮೆಪಡಿಸೋಣ. ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ನಂಬಿಗಸ್ತನು ಸ್ವಾಮಿ. ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ನಾವು ನಂಬಿಕೆಯಲ್ಲಿ ಜೀವಿಸುವುದಕ್ಕೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿಕೊಡು. ಯಾರ್ಯಾರ ಜೀವಿತಗಳು ಅಪನಂಬಿಕೆಯಿಂದ ಇದೆಯೋ ಅವರನ್ನು ಕರುಣಿಸಿ ನಿನ್ನ ವಾಕ್ಯಗಳಿಂದ ತುಂಬಿಸಿ ಅವರು ನಿನ್ನನ್ನು ಆತುಕೊಂಡು ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮ ಅನುದಿನದ ಜೀವಿತದಲ್ಲಿ ನಿನ್ನ ಮಹಿಮೆಗೋಸ್ಕರ ಮುಂದೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡು. ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ನಿನ್ನಿಂದ ದೂರವಾದವರು ನಿನ್ನನ್ನು ಕಂಡುಕೊಳ್ಳುವಂತಾಗಲಿ. ಹೀಗೆ ನಾವೆಲ್ಲರೂ ನಿನ್ನನ್ನು ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ನಂಬಿಕೆಯಿಂದ ಓಡುವುದಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನದಲ್ಲಿ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನೆನಪಿಸಿಕೊಳ್ಳಿರಿ. ಪ್ರತಿದಿನವೂ ಕರೆ ಮಾಡಿ ಸುವಾರ್ಥ ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ನಾವು ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.